ಎಲ್ಲ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಪನ್ನೀರ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋನು ಬರ್ರಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಆಗಾಗ ಹೇಳ್ಕೊತ ಹೋಗ್ತೇನೆ ನಾನು ನಡಕ್ಕೆ. ಈಗೇನೈತಲ್ಲ ಪನ್ನೀರ್ ಏನೈತಲ್ಲ ನಾನು ಅರ್ಧ ತೊಗೊಂಡು ಅದನ್ನು ಒಂದೊಂದು ಇಂಚಿನಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಇದನ್ನು ಕಟ್ ಮಾಡಿ ಸೈಡ್ ಇಟ್ಕೊಂಡು ಗ್ಯಾಸ್ ಆನ್ ಮಾಡಿ ಅದ್ರ ಮೇಲೆ ಬಾಣಲಿ ಇಟ್ಟು ನಾನು ಸ್ಲೈಸಾಗ ಕಟ್ ಮಾಡಿರೋಂಥ ಈರುಳ್ಳಿನ ಏನದಾವಲ್ಲ ಅವನ್ನ ಫ್ರೈ ಮಾಡ್ಕೊತೇನೆ. ನಾನು ಈರುಳ್ಳಿನ ಏನೈತಲ್ಲ ದೊಡ್ಡ ಗಾತ್ರದ್ದು 3 ಈರುಳ್ಳಿ ತೊಗೊಂಡೇನಿ. ಈರುಳ್ಳಿ ಫ್ರೈ ಮಾಡೋಕೆ ಎಣ್ಣೆನ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು, ಯಾಕಂದ್ರೆ ಇದು ಕೆಂದು ಬಣ್ಣ ಬರುತ್ತನೂ ಕರಿಬೇಕಲ್ಲ, ಹೀಗಾಗಿ ಎಣ್ಣೆ ಜಾಸ್ತಿ ಹಾಕ್ಕೋಬೇಕು. ಈಗ ನೋಡಿರಿ ಕಲರ್ ಪರ್ಫೆಕ್ಟಾಗಿ ಬಂದವು. ನಾನು ಇನ್ನೊಂದು ಪ್ಲೇಟಿಗೆ ತಗೊಳಕತ್ತೀನಿ. ನೋಡಿರಿ ಈ ಕಲರ್ ಬಂದಿರ್ಬೇಕು ಈರುಳ್ಳಿ ಎಲ್ಲ. ಇದನ್ನು ಒಂದು ಸೈಡ್ ಎತ್ತಿಟ್ಟು ಈಗ ಪನ್ನೀರ್ ಏನೈತಲ್ಲ ಪನ್ನೀರನ್ನ ತೊಗೊಂಡು ಅದನ್ನು ಸಹ ಈಗ ಎಣ್ಣೆ ಒಳಗೆ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡಿಕೊಂಡು ಅವು ಸ್ವಲ್ಪ ಕಲರ್ ಕೆಂದು ಬಣ್ಣ ಬರಬೇಕು. ಇನ್ನು ನೋಡಿರಿ ಕರೆಕ್ಟಾಗಿ ಬಂದಾವ. ಈಗ ಇದನ್ನೇನೈತಲ್ಲ ಒಂದು ಪ್ಲೇಟಿಗೆ ತಕ್ಕೊಂಡು ಇಟ್ಕೊಂಡ್ಬಿಡ್ತೇನೆ. ಇದನ್ನು ಸಹ ಈ ಪನ್ನೀರನ್ನ ಒಂದು ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನಾ ಏನು ಕೆಂಪಾಗಿ ಹುರಿದಿರೋ ಈರುಳ್ಳಿ ಐತಲ್ಲ ಅದನ್ನು ಕೈಲಿ ಸ್ವಲ್ಪ ಪುಡಿಗತೆ ಮಾಡಿ ಆ ಪನ್ನೀರಿನ ಬೌಲಿಗೆ ಹಾಕ್ತೀನಿ. ಅದನ್ನು ಪನ್ನೀರು ಈರುಳ್ಳಿ ಹಾಕ್ಕೊಂಡು ಬೌಲಿಗೆ ಸ್ವಲ್ಪ ನಾನು ಡ್ರೈ ಮಸಾಲೆ ಹಾಕ್ಕೊತೀನಿ. ಒಂದು ಸ್ಟಾರ್ ಹೂ ತೊಗೊಂಡೇನಿ, ದೊಡ್ಡ ಏಲಕ್ಕಿ ಅಥವಾ ಕಾಡು ಏಲಕ್ಕಿ ಅಂತಾರಲ್ಲ ಅದನ್ನು ಒಂದು ತೊಗೊಂಡೇನಿ. 1 ಟೀ ಸ್ಪೂನ್ನಷ್ಟು ಜೀರಿಗೆ ತೊಗೊಂಡೇನಿ ನಾನು. ಆಮೇಲೆ ಕುಟ್ಟಿದಂಥ ಹಸಿ ಮೆಣಸಿನ್ಕಾಯಿ ಒಂದು 4 ರಿಂದ 5 ಹಸಿ ಮೆಣಸಿನ್ಕಾಯಿ ಕುಟ್ಟಿ ತಗೊಂಡೇನಿ, ಅದನ್ನು ಇದಕ್ಕೆ ಹಾಕ್ಕೊತೀನಿ. ಈಗ ಇದಕ್ಕೆ 1/2 ಟೀ ಸ್ಪೂನು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊತೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಪುದೀನ ಎಲೆ, ಆನಂತರ ಕೆಂಪು ಅಚ್ಚ ಖಾರ ಪುಡಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡೆ ನಾನು. ಅರ್ಧ ಟೀ ಸ್ಪೂನು ತುಪ್ಪ ಹಾಕ್ಕೊಂಡೇನಿ, ಅಥವಾ ಬೆಣ್ಣೆ ಆದ್ರೂ ಹಾಕ್ಕೋಬೋದು. ನಾನು ತುಪ್ಪ ಹಾಕ್ಕೊಂಡೇನಿ. ಆ ನಂತರ ಏನಂತಲ್ಲ 2 ಟೇಬಲ್ ಸ್ಪೂನಷ್ಟು ಮೊಸರು ಹಾಕ್ಕೊಂಡೇನಿ. ಇದನ್ನೆಲ್ಲನೂ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡೋಕೆ ಒಂದು ಸೈಡ್ ಇಟ್ಬಿಡೋಣ. ಈಗ ಇದು ಮ್ಯಾರಿನೇಟ್ ಆಗೋವಾಗ ಅಂದ್ರೆ ನಾವು ಬಿರಿಯಾನಿಗೆ ರೈಸ್ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಗ್ಯಾಸ್ ಮೇಲೆ ಒಂದು ದೊಡ್ಡ ಬೋಗಣಿ ಇಟ್ಕೊಂಡು ಅದಕ್ಕೆ 2 ಲೀಟ್ರ್ನಷ್ಟು ನೀರು ಹಾಕೀನಿ. ಇದಕ್ಕೆ ಎಲ್ಲ ಡ್ರೈ ಮಸಾಲೆ ಹಾಕೀನಿ. ಏಲಕ್ಕಿ, ಲವಂಗ, ಪಲಾವ್ದ ಎಲೆ, ಕರಿಮೆಣಸು, ಜಾಪತ್ರೆ, ಚಕ್ಕೆ ಹಾಕೀನಿ. ಆನಂತರ ಸ್ವಲ್ಪ ತುಪ್ಪನೂ ಹಾಕೇನಿ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ನಾನು ಪುದೀನ ಎಲೆ ಹಾಕೀನಿ. ಈ ಪುದೀನ ಎಲೆ ಏನೈತಲ್ಲ ಮೊದಲೇ ಸೋಸ್ಕೊಂಡು ಏರ್ ಟೈಟ್ ಕಂಟೈನರ್ ಒಳಗೆ ಹಾಕಿ ಫ್ರೀಝರ್ನಾಗ ಇಟ್ಟಿರ್ತೀವಿ, ಅಂದ್ರೆ ಕೆಡೋದಿಲ್ಲ. ಅದ್ರ ಸಲುವಾಗಿ ನಾವು ಮೊದಲ ಸೋಸಿ ಎಲ್ಲನೂ ಹಿಂಗೆ ಇಟ್ಟಿರ್ತೀವಿ. ಈಗ ಏನೈತಲ್ಲ ಅಕ್ಕಿ ನಾನು 1 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡೇನಿ. ಈ ಅಕ್ಕಿನ ಹಾಕಿ ಕುದಿಯಾಕಿಡೋಣ. ಆಗೆಲ್ಲೇ ಮ್ಯಾರಿನೇಟ್ ಮಾಡೋಕೆ ಪನ್ನೀರು ಎಲ್ಲ ಮಿಕ್ಸ್ ಮಾಡಿಟ್ಟಿದ್ವಲ್ಲ ಅದಕ್ಕೆ ಕೊಟ್ಟಿದಂಥ ಏಲಕ್ಕಿ, ಆಮೇಲೆ 1 ಇಂಚಿನಷ್ಟು ದಾಲ್ಚಿನ್ನಿ ಕೊಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ವಿ, ಅದನ್ನು ಅದಕ್ಕೆ ಹಾಕಿ ಸ್ವಲ್ಪ ಕಲಿಸಿ ಇದನ್ನು ಬೇರೆ ಕಡೆ ಎತ್ತಿಟ್ಕೊಂಬಿಡೋಣ. ಹೊಳೆ ಈಗ ಅನ್ನ ನೋಡೋಣ ಕುದ್ದೈತಿಲ್ಲ, ಇದು ಸ್ವಲ್ಪ ಕೈಯಾಡಿಸ್ಕೊತ ಇರ್ಬೇಕು. ಇಲ್ಲ ಒಂದು ಸೈಡ್ ಕುದಿತೈತಿ, ಇನ್ನೊಂದು ಸೈಡ್ ಕುದಿಯೋದಿಲ್ಲ. ಇದನ್ನ ಕೈಯಾಡಿಸಿ ಈಗ ನೋಡಿರಿ ಅನ್ನ ಈ ಥರ 75 to 80% ಬೆಂದಿರಬೇಕು. ಈ ಥರ ಬೆಂದಿದ್ದು ನೋಡಿ ಗ್ಯಾಸ್ ಆಫ್ ಮಾಡಿ ತೆಗೆದಿಟ್ಕೊರಿ. ಈ ಗ್ಯಾಸ್ ಮೇಲೆ ಇನ್ನೊಂದು ಬೋಗಣಿ ಒಳಗೆ ನಾವೆಲ್ಲ ಮ್ಯಾರಿನೇಟ್ ಮಾಡಿರೋಂಥದ್ದನ್ನು ಹಾಕಿ ಅದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣು ಹಿಂಡಿ ಅದನ್ನು ಮಿಕ್ಸ್ ಮಾಡಿಕೊಂಡು ಈಗೇನು ಆ ರೈಸ್ ನಮ್ಮದು ಕುದ್ದಿತ್ತಲ್ಲ ಅದನ್ನು ಬಸಿದು ಈ ಬೋಗಣಿಗೆ ಸ್ಪ್ರೆಡ್ಡಾಗಿ ಅಂದರೆ ಎಲ್ಲ ಸೈಡೂ ಒಂದೇ ಸಮ ಹಾಕ್ಕೊತ ಹೋಗ್ಬೇಕು. ಈಗ ಎಲ್ಲ ಅನ್ನನೂ ಬಸದು ಹಾಕ್ಕೊಂಡೆ ನೋಡಿರಿ. ಇದನ್ನು 1 ಚಮಚ ಸೈಡಿಂದ ಒಂದೇ ಸಮ ಮಾಡಬೇಕು. ಮಾಡಿ ಏನೈತಲ್ಲ ಈಗ ಈರುಳ್ಳಿ ಏನು ಹುರಿದಿಟ್ಕೊಂಡದ್ದು ಸ್ವಲ್ಪ ಸೈಡ್ ಎತ್ತಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಇದ್ರ ಮೇಲೆ ಫುಲ್ಲು ಅಲ್ಲೆಲ್ಲೆಲ್ಲೇ ಒಂದಿಟ್ಟು ಸ್ಪ್ರೆಡ್ ಮಾಡ್ಬೇಕು. ಅದನ್ನು ಸಹ ಆ ನಂತರ ಹಳದಿ ನೀರು, ಕೇಸರಿ ಅಥವಾ ಹಳದಿ ನೀರು, ನನಗೆ ಕೇಸರಿ ಇಲ್ಲದ್ರ ಸಲುವಾಗಿ ಹಾಲಿನೊಳಗೆ ಸ್ವಲ್ಪ ಹಳದಿ ಮಿಕ್ಸ್ ಮಾಡಿದ್ದೆ, ಅದನ್ನು ಹಾಕ್ಕೊತೀನಿ. ಈಗ ಇದ್ರ ಮೇಲೆ ಒಂದು ತಾಟು ತೊಗೊಂಡು ತಾಟು ಮುಚ್ತೇನೆ ನಾನು. ಮುಚ್ಚಿ ಇನ್ನೊಂದು ಸೈಡ್ ಗ್ಯಾಸ್ ಆನ್ ಮಾಡಿಕೊಂಡು ತೆಮಿ ಇಡ್ತೇನೆ. ತೆಮಿ ಇಟ್ಟು ಅದ್ರ ಮ್ಯಾಗ ಏನೈತಲ್ಲ ಈ ಡಬರಿನ ಇಡ್ತೇನೆ. ಗ್ಯಾಸ್ ಮಾತ್ರ ಸಣ್ಣ ಇಟ್ಕೋಬೇಕು ಇದಕ್ಕೆ. ಈಗ ಇದನ್ನು 5 ರಿಂದ 10 ನಿಮಿಷ ಬೇಯಿಸ್ಕೊಂಡು ಗ್ಯಾಸ್ ಆಫ್ ಮಾಡ್ಕೊತೀನಿ. ಈಗ ಬಿರಿಯಾನಿ ರೆಡಿ ಆಗೈತಿ. ಹೆಂಗಾಗೈತಿ ನೋಡೋಣ ಬರ್ರಿ. ಈಗ ನೋಡ್ರಿ ಎಷ್ಟು ಚಲೋ ಬಂದೈತಿ. ನಾವೇನು ಇದನ್ನು ಅರ್ಶಿಣ ಪುಡಿ ಹಾಲು ಮಿಕ್ಸ್ ಮಾಡಿ ಹಾಕಿದ್ವಲ್ಲ ಅದು ಈರುಳ್ಳಿ ಎಲ್ಲ ಎಷ್ಟು ಚಂದ ಬಂದೈತಿ. ಈಗ ನೋಡ್ರಿ ತೋರಿಸ್ತೀನಿ. ನಮ್ಮದು ಪನ್ನೀರು ಎಲ್ಲ ಪರ್ಫೆಕ್ಟಾಗಿ ಎಲ್ಲ ಬೆಂದೈತಿ. ಎಷ್ಟು ಹಣ್ಣು ಎಲ್ಲ ಅಗಳಗಳಾಗಿ ಉದುರಾಗಿ ಎಷ್ಟು ಚಂದ ಬರಾಕತ್ತೈತಿ ನೋಡ್ರಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಆತಂದ್ರೆ ಇದು ಸರ್ವ್ ಮಾಡೋಕೆ ರೆಡಿ ಆಗೈತಿ. ನೋಡ್ರಿ ನಂದು ಪನ್ನೀರ್ ಬಿರಿಯಾನಿ ಎಷ್ಟು ಚಂದ ಬಂದೈತಿ. ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೆಂಗಾಗೈತಂತೆ ಕಮೆಂಟ್ ಮಾಡಿರಿ. ವಿಡಿಯೋಕ್ಕೊಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ.
ಆನಂತರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.